ಕೃಷಿ ಕಾಯಕದಲ್ಲಿದ್ದವರೆಲ್ಲರೂ ಸ್ಕಿಲ್ಡ್ ಲೇಬರ್ ಅಂತ ಹೇಳಿ, ಕಸ ತೆಗೆದೇನು ಅನ್ಸ್ಕಿಲ್ಡ್ ಕೆಲಸ ಏನು? ಬೆಳಗ್ಗೆ ಕೊಯ್ಕೊಂಡು ಬರ್ತಾರಪ್ಪ. ಮೊನ್ನೆ ನಾವು ಹೋಗಿದ್ದೆ ಎಲ್ಲಿ, ರಾಮದುರ್ಗ ತಾಲೂಕಿನಾಗ MSc ಫಸ್ಟ್ ಕ್ಲಾಸ್ ಗೋಲ್ಡ್ ಮೆಡಲಿಸ್ಟ್ ಹುಡುಗ. ಅವ್ರ ಅಪ್ಪ ಅಂದ, ತಮ್ಮ ಹೋಗೋ ಕಸ ಪಸ ಭಾಳ ಬಂದೈತಿ, ಒಂದ್ ಜರ ತಗೋ ಹೋಗಂದ, ನಿನಗೆ ಅನುಭವ ಆಕೈತಿ ಹೋಗಂದ. ಅವ MSc ಫಸ್ಟ್ ಕ್ಲಾಸ್ ಇದ್ನಾಗ ಹೋಗಿ ಎಲ್ಲ ಬೆಳಿಗ್ಗೆ ಹೋಗಿ ಕಸ ಇಟ್ಟು ಬಂದಿದ್ದ. ಅವ ಸ್ಕಿಲ್ಡ್, ಹೈಲಿ ಸ್ಕಿಲ್ಡ್ ಅವ. ತೋರಿ ಒಂದು ಏನ್ತಿರ್ಬೇಕು ಇನ್ನೊಂದು ಹಾಕ್ತಾರೆ. ಹಾ ಆಯ್ತು, ನಾ ಇದೆಲ್ಲ ಹೇಳುತ್ತಾನೆ ಕೇಳೋರು ನೀವು. ನೀವು ಏನ್ ಹೇಳ್ತಾರ ನಮ್ಗೇನ್ ಸಂಬಂಧ ಅಂತ ಅನ್ಬೇಡ್ರಿ. ನೀವು ಶಾಣ್ಯಾರ ಆದ್ರಿ ಅಂತಂದ್ರೆ ಎಲ್ಲಿ ಬೇಕಲ್ಲಿ ಆಟಗಟ್ಟಾಕ್ ಬರ್ತೈತಿ. ನಿಮ್ಗೆ ಏನಾಗೈತಿ, ಬರೀ ಟ್ರ್ಯಾಕ್ಟರ್ ಟ್ರಾಲಿ ಆಟಗಟ್ಟುದು, ಕಬ್ಬು ಆಟಗಟ್ಟುದು ಇಷ್ಟೇ ಗೊತ್ತೈತಿ. ಕೆಲ್ಸಕ್ಕೆ ಬರೋ ಕೆಲಸ ಕಲ್ತಿರ್, ನೀವು ಕೆಲ್ಸಕ್ಕೆ ಬೇಕಾದ ಕೆಲಸ ಕಲ್ತಿಲ್ಲ. ನೀವು ಆಟಗಟ್ಟುದಾಗಿತ್ತು ಅಂತಂದ್ರೆ ಸಕ್ರೆ ತಯಾರಾಗುತ್ತಾನೆ ಬಿಟ್ಟು ಗೋಡೌನ್ ಮುಂದೆ ಕುಂದ್ರು, ಸಕ್ರೆ ಹೊರಗೆ ಬಿಡಬಾರ್ದು. 2 ದಿನದಾಗ ನೀವು ಈ ಟ್ರ್ಯಾಕ್ಟರ್ಗಳು ಅಡ್ಡಗಟ್ಟಿದ್ರಲ್ಲ, 1 ತಿಂಗಳು ಮುಂದೆ ಹೋಗಿ ಸೀಸನ್ ಹಾಳಾಗೋದು ಯಾರ್ದು? ನಿಮ್ದ. ಯಾರ್ದು ಹಾಳಾಗಂಗಿಲ್ಲ, ಇದ್ರಾಗ ಹಾಳಾಗೋದು ನಿಮ್ದ. ಯಾವಾಗ್ಲೂ ಕಬ್ಬಿನ ಟ್ರಾಲಿ ತಡೆಗಟ್ಟಬಾರ್ದು. ಕಬ್ಬಿನ ಟ್ರಾಲಿ ತಡೆಗಟ್ಟಿದ್ರಿ, ಟೈರ್ ಹೊಡೆದ್ರಿ ಅಂದ್ರೆ ನಿಮ್ಮ ಅಣ್ತಂಬರು ಹಾಳಾಗ್ತೈತಿ, ನಿಮ್ದ ಹಾಳಾಗ್ತೈತಿ. ಅದನ್ನು ಯಾವ ಕಾರ್ಖಾನೆಯವ್ರದ್ದು ಹಾಳಾಗುದಿಲ್ಲ. ನಿಮಗ ಮೂಗಿ ಹಿಡಿದು ಬಾಯಿ ತೆಗಿಸ್ಬೇಕಾಗಿತ್ತು ಅಂದ್ರೆ ಸಕ್ಕರೆ ತಯಾರಾಗುತ್ತೆ, ನಾವು ಸುಮ್ ಕುಂದಿರ್ಬೇಕು. ಸಕ್ಕರೆ ಗೋಡೌನ್ ಹಾಕಿದ ಕೂಡಲೇ ಹೊರಗೆ ಬರ್ಕೊಡಂಗಿಲ್ಲ, ಒಳಗೆ ಹೋಗಿದ್ದು ಹೊರಗೆ ಬರ್ಕೊಡಂಗಿಲ್ಲ. ನಮ್ಗೆ ಓಡಾಡ್ತಾರೆ ಕಚ್ಚಿ ಕಳ್ಕೊಂಡು ನಿಮ್ಗೆ ಹೇಳ್ತಾನೆ. ಅದು ನೋಡು, ನೀವು ಮುಚ್ಚಬೇಕು. ಯಾರು ಹೇಳ್ತಾರೋ, ಯಾರು ಕೇಳ್ತಿರೋ, ನಿಮ್ದು ಏನು ಹೇಳಕ್ ಬರಂಗಿಲ್ಲ. ನಿಮ್ಗೆ ನಾನು ಭರೋಸೆ ಹೇಳಕ್ಕಾಗುತ್ತೆ. ಮೋಸ್ಟ್ ಡೇಂಜರಸ್ ಪೀಪಲ್ ಇವಾಗ, ಭಾಳ ಡೇಂಜರಸ್ ಮಂದಿದ್ರಿ ನೀವು. ಯಾಕಂದ್ರೆ ನೀವು ಎಲ್ಲರಿಗೂ ಚಪ್ಪಾಳಿ ನೋಡ್ಕೊತ ಚಟ ಬಿದ್ದೈತಿ ನಿಮ್ಗೆ. ನಿಮ್ಮನ್ನು ದೇವರು ಬಂದ್ರು ಸುಧಾರಣೆ ಮಾಡಕ್ ಆಗ್ತೈತೆ ನನಗರ ಗ್ಯಾರಂಟಿ ಇಲ್ಲ. ಈ ಸತ್ ಇದ್ದು ಅಕ್ಕಲಿಗೆ ಯಾರ ಮನ್ಯಾಗ ಮನುಷ್ಯನಾಗ ಏನ್ ಮಾಡ್ತೀವಿ ನಾವು ಯತ್ನ ವಿಚಾರ ಮಾಡ್ಬೇಕು. ಒಕ್ಕಲಿಗೆ ಆದವ್ರು ನಾವು ವಿಚಾರ ಮಾಡ್ಬೇಕು. ಅನ್ಸ್ಕಿಲ್ಡ್ ಲೇಬರ್ ಹೇಳಾಕತ್ತೀರಿ. ಮೊದಲು ಸ್ಕಿಲ್ ಲೇಬರ್ನಾಗ ಹಾಕ್ರಿ ಅಂತ ಆಂದೋಲನ ಮಾಡ್ಬೇಕು. ನಾವು ಮಾಡ್ಬೇಕಾಗಿತ್ತು ಅಂದ್ರೆ ಸರ್ಕಾರದ ಕಣ್ಣು ತೆರೆಸಿ ನಮ್ಮನ್ನ ಅನ್ಸ್ಕಿಲ್ಡ್ ಸ್ಕಿಲ್ದೊಳಗೆ ಹಾಕ್ರಿ ಅಂತ. ಬೆಳಿಗ್ಗೆ ರೋಗ ಬಂದ್ಬಿಟ್ಟು ಔಷಧ ಹೊಡಿದೇನು ಅನ್ಸ್ಕಿಲ್ಡ್ ಕೆಲಸ? ಕಸ ತೆಗಿದೇನು ಅನ್ಸ್ಕಿಲ್ಡ್ ಕೆಲಸ? ರಾಶಿ ಮಾಡೋದೇನು ಅನ್ಸ್ಕಿಲ್ಡ್ ಕೆಲಸ? ಇವೆಲ್ಲ ಸ್ಕಿಲ್ಡ್ ವರ್ಕ್. ಅದಕ್ಕೆ ಒಕ್ಕಲತನದಲ್ಲಿ ಕೆಲಸ ಮಾಡೋರು ಎಲ್ಲರನ್ನೂ ಸ್ಕಿಲ್ಡ್ ವರ್ಕರ್ಸ್ ಅಂತ ತಿಳ್ಕೊಂಡು ಘೋಷಣೆ ಮಾಡಕ್ಕೆ ಮೊದಲೇ ಇದು ಒಬ್ಬ ಲೀಡರ್ಗಳು ಇದು ಮಾಡಿ ನಿಮ್ಗೆ ಏನು ಕೃಷಿ ಯಾವ ಸಂಘಟನೆ ಮಾಡ್ಕೊಂಡಿರ್ತಿರಲ್ಲ ಹಾಕೊಂಡಪ್ಪ ಹಸಿಟ್ಟಾಗಿ ಏನು ಮಾಡ್ಬೇಕು ಅನ್ಬಾರ್ದು. ಎರಡನೇದು, ನಮ್ಮ ಎತ್ತುಗೋಳಿ 4 ತಿಂಗಳಂತ ಒಂದು ಜೋಡಿ ಎತ್ತಿಗೆ ಅದರ ಬಾಡಿಗೆ ಇಡ್ತಾರೆ ಗೊತ್ತೈತೆ. ಎತ್ತಿಗೆ ದಿವ್ಸಕ್ಕೆ 10 ರೂಪಾಯಿ. 10 ರೂಪಾಯಿದಾಗ ಹೆಂಗೆ ಇವ್ರು ಆಪ್ತಿ ಎತ್ತು ಸಾಕ್ಯಾನ? 10 ರೂಪಾಯಿ 20 ರೂಪಾಯಿದಾಗ ಎತ್ತು ಸಾಕಾಕೈತಿ. ಆಮ್ಯಾಗ 1 ವರ್ಷದಾಗ 3 ತಿಂಗಳು ಎತ್ತುಗಳು ಬಾಡಿಗೆ ಹಿಡಿದು ಮತ್ತು ಉಳಿದು 9 ತಿಂಗಳೇ ನಾವು ಹಂಗ ತಿಂತಾವ ಮನ್ಯಾಗ. ಹಂಗ ನಿಂದಿರ್ತಾವ. ಅದೇನ ಇದು ಮಷಿನ್, ಅದು ಹಂಗ ನಿಂದ್ರ ಸಾಕು. ಅವಕರ್ದ ಯಾರು ಹಿಡಿಯವ್ರಪ್ಪ? ದನಗಳು ಕರುಗಳು ಮನ್ಯಾಗ ಅದಾವ, ಅವಕರ್ದ ಯಾರು ಹಿಡಿಯವ್ರು? 10 ರೂಪಾಯಿದಾಗ ಯಾವ ಎತ್ತುಗಳು ಕೆಲಸ ಮಾಡ್ತಾವ? ಮಾಡುದು. ನಮ್ಮ ಎತ್ತುಗಳಿಗೆ ಖರ್ಚು ಹೆಚ್ಚಾಗ್ತೈತಿ, ಆ ಎತ್ತಿನ ಖರ್ಚು ಹೆಚ್ಚು ಮಾಡಿಸ್ಬೋದು. ಆ ನಂತರ ನಿಮ್ದು ಕಳೆ ಖರ್ಚು ಎಷ್ಟು ಬಂತು, ಗೊಬ್ಬರ ಖರ್ಚು ಎಷ್ಟು ಬಂತು, ರಾಶಿ ಖರ್ಚು ಎಷ್ಟು ಬಂತು, ಕಸ ತೆಗೆದು ಎಷ್ಟು ಬಂತು, ಇದೆಲ್ಲ ಮುಂದೆ ಎಲ್ಲ ಕೂಡಿಸಿ ಒಟ್ಟು ಮೂಲ್ಯ ನಿರ್ಧಾರಣೆ ಆಗ್ತೈತಿ. ಮತ್ತು ಅದರೊಳಗೆ ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಇವೆಲ್ಲ ನಿರ್ಧಾರಣೆ ಆಗ್ತವೆ. ಅವ್ರು ಏನಾಕೈತೆ ಆಗೋದಕ್ಕೆ ನಿಮ್ದಕ್ಕೆ ನೋಡ್ಬೇಕು. ಸಾವಯವದವರ ವಿಚಾರ ಮಾಡಿದ್ರೆ ಅಥವಾ ಯಾವುದೇ ರೈತರು ವಿಚಾರ ಮಾಡಿದ್ರೆ ತಮ್ಮ ಬೆಳೆಯನ್ನು ಮಾರಾಟ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನಾವು ಬರೀ ಮಾರಾಟದಿಂದ ಬೆನ್ನು ಹತ್ತೀವಿ. ಈಗ ಏನೂ ಇಲ್ಲ ಅಂದ್ರೆ ಇಲ್ಲ 400 ಮಂದಿ ಅದೀವಿ, ಅಲ್ಲಿ ಹೆಚ್ಚಾಗಿ ಕಡಿಮೆ. ಹೌದಾ? ಇದ್ರಾಗ ಸಾವಯವದವ್ರು ಒಂದು 100 ಮಂದಿ ಇರ್ಬೇಕಂತ ನನಗೆ ಅನಿಸ್ತೈತೆ. ಅದೆಲ್ಲ
ಹೌದಿಲ್ಲ? ಅವನ ಸಾಮಾನು ನಾ ತಗೊಂಡೇನ್ರಿ, ನನ್ನ ಸಾಮಾನು ಅವ ತಗೊಂಡು ಉಣ್ತಾರ ಅಂತ ಒಬ್ಬವರ ಕೈ ಎತ್ತರಿದ್ರಾಗ ಕಲ್ಲಪ್ ಬೆಳೆದದನ್ನ ಮಲ್ಲಪ್ ತಗೊಂಡಾನ, ಮಲ್ಲಪ್ ಬೆಳೆದದನ್ನ ಕಲ್ಲಪ್ ತಗೊಂಡಾನ. ನಾವು ನಮ್ಮೊಳಗ ನಾವು ಹೊಂದಾಣಿಕೆ ಮಾಡ್ಕೊಂಡೇವ, ನಾವು ಒಬ್ಬನ ಇದ್ರಾಗ ಎಲ್ಲರೂ ಮಾರಾಟ ಹೊಂಟವ್ರು, ನಾವು ಗ್ರಾಹಕರಾಗಬೇಕು ಅನ್ನೋರು ಒಬ್ಬರು ಇಲ್ಲ. ಯಾವಾಗಲೂ ರೈತರಾದಂಥವ್ರು ನಾವು ನಮ್ಮದೇ ಸಮೂಹ ಮಾಡಿಕೊಂಡು ನಾವು ಬೆಳೆದಂಥ ವಸ್ತುಗಳನ್ನ ಪರಸ್ಪರ ಖರೀದಿ ಮಾಡಿದೀವಿ ಅಂದ್ರೆ ಬೇಕಾದಷ್ಟು ರೊಕ್ಕಕ್ಕೆ ತಗೊಳಕ್ ಬರ್ತೈತಿ, ಬೇಕಾದಷ್ಟು ರೊಕ್ಕ ಕೊಡ್ಲಾಕ್ ಬರ್ತೈತಿ. ಇದು ಪ್ರಯೋಗ ಮಾಡಬಾರ್ದು ಅಂತ. ಅದಕ್ಕೆ ನಾ ಏನಂತೇನೆ, ನಾ ಈಗೊಂದು ಪ್ರಯೋಗ ಶುರು ಮಾಡಿ. ನಾ ಮೊದಲು ಮಾಡಿದ್ದು ಒಂದು ಪ್ರಯೋಗ ಏನು, ಒಟ್ಟ ರೈತರಿಗೆ ಬೇಕಾದ ಕಾಯಿಪಲ್ಯ ಬೆಳೀರಿ, 40 ರೂಪಾಯಿ ಕಿಲೋ ವರ್ಷ ತುಂಬ 4 ವರ್ಷ ಕೊಟ್ಟಿನ. 4 ಏನ ಬೆಳೀರಿ ನೀವು ತರಕಾರಿ 40 ರೂಪಾಯಿ ಕಿಲೋ ನಾ ಖರೀದಿ ಮಾಡಿ, ಆಮೇಲೆ 60 ರೂಪಾಯಿ ಕಿಲೋ ಮಾರಾಟ ಮಾಡಿ. ಯಾಕಂದ್ರೆ ನಾವೊಂದು ಕಸ್ಟಮರ್ ಬ್ಯಾಂಕ್ ತಯಾರು ಮಾಡಿದ್ವಿ ಶಹರದೊಳಗೆ. ಅವ್ರು ವರ್ಷದ ತುಂಬ ಮಾರ್ಕೆಟ್ನಾಗ ಯಾವುದೇ 200 ರೂಪಾಯಿ ಕಿಲೋ ಆದ್ರೂ ನಮ್ದು 60 ರೂಪಾಯಿನ ಮಾರಾಟ ಮಾಡೋದು. ಅದು ಮಾರ್ಕೆಟ್ನಾಗ 10 ರೂಪಾಯಿ ಕಿಲೋ ಆದ್ರೂ ನಾವು 60 ರೂಪಾಯಿಗೆ ಮಾರಾಟ ಮಾಡೋದು. ಅವರು ತಗೋಬೇಕು, ಇವರು ಕೊಡ್ಬೇಕು. ಆದ್ರೆ ಸಮಾಜದೊಳಗೆ ವಿಶ್ವಾಸದ ಅಭಾವ ಒಂದೊಂದ್ಸಾರಿ. ರೈತರದಾರಲ್ಲ, ಈಗ 40 ರೂಪಾಯಿ ನಮ್ಗೆ ಹಾಕ್ತಾರ, ಅದ್ರ ಬೆಲೆ ಮಾರ್ಕೆಟ್ನಾಗ 100 ಆದ ಕೂಡಲೇ ಆಗ್ತವ್ರ ಹುಳನ ಬಿತ್ರಿ. ಅದಕ್ಕೆ ಲಾಭ ಬರ್ತಿತ್ತಂದ್ರ ಸ್ವಾಮಿಗಳ ಕಡೆ ಬರ ಮಠದಾಗ ತಗೋರಿದ ನನ್ನ. ಅವ್ರ ಗ್ರಾಹಕರದಾರಲ್ಲ, 2 ರೂಪಾಯಿ ಸ್ವಸ್ಥ ಆದ ಕೂಡಲೇ ಮಂದಿ ಮಕ್ಕಳು ಗೆಳೆಯರಿಗೆ ಸಹಿತ ಬೇಕಾಗುದನ್ನ ತಾವ ತಗೊಂಡ್ ಕೊಡೋರು. ಸೊಯ್ಯ ತಂದ್ರೆ ತುಟ್ಟಿ ಆತಂದ್ರೆ ಅವ್ರು ಕೊಡೋರು. ಅವ್ರ ಮಕ್ಕಳ ಮನೆಯವ್ರಿಗೆ ಸಹಿತ ಖರೀದಿ ಮಾಡಿ, ನಮ್ಗೆ ಸೊಯ್ದಾಗ ಸಿಗ್ತೈತಿ, ನೀವು ಇದ್ರಾಗ ತಗೋರಿ. ಇವ್ರಿಬ್ಬರನ್ನು ಹೊಂದಿಸೋ ಕೆಲಸ ಇಷ್ಟು ಕಠಿಣ ಐತ್ರಿ ನಿಮ್ಗೆ ಹೇಳ್ತೀನಿ. ಆದರೂ ಸಹಿತ 4-5 ವರ್ಷ ನಾವು ಮಾಡ್ತಾ ಇದ್ದೀವಿ. ಈಗ 2ನೇ ಪ್ರಯೋಗ ಮಾಡಾಕತ್ತೀವಿ. ಏನು, ಮಾರ್ಕೆಟ್ನೊಳಗೆ 10 ರೂಪಾಯಿ ಇತ್ತು ಅಂತಂದ್ರೆ ನಾವು 12 ರೂಪಾಯಿದಂಗೆ ಖರೀದಿ ಮಾಡಿ 15 ರೂಪಾಯಿದಂಗೆ ಮಾರಾಟ ಮಾಡ್ತೀವಿ. ಈ 3 ರೂಪಾಯಿದೊಳಗೆ ಅಲ್ಲಿಂದ ತರುದು ಮಾರ್ಕೆಟಿಗೆ ಹೋಗಿ ಇದೇನು ಖರ್ಚು ಬರ್ತೈತಿ, ಅಲ್ಲಿ ಬಹಳ ಜನರಿಗೆ ಕೆಲಸ ಸಿಗ್ತೈತಿ. ಇದೇನು ಲಾಭದ ಉದ್ಯೋಗ ಅಂತ ನಾವು ಮಾಡೋದಿಲ್ಲ, ಇದೊಂದು ಮಾರ್ಕೆಟ್ ತಯಾರು ಮಾಡಬೇಕಂತ. ಆಮೇಲೆ ಬೇರೆ 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 ಮಾಡೆಲ್ ನಮ್ಮ ದೇಶದಾಗ ತಯಾರಾಗ್ಯಾವ. ಈಗ 3ನೇದೊಂದು ಮಾಡೆಲ್ ನಾ ತಯಾರು ಮಾಡಕತ್ತೀನಿ. ಒಂದು 100 ಗ್ರಾಮಗಳದೊಂದು ಕ್ಲಸ್ಟರ್ ತಯಾರು ಮಾಡಕ. 100 ಗ್ರಾಮದ ರೈತರು ಏನದಾರ ಅವ್ರನ್ನೆಲ್ಲರನ್ನೂ ಕೂಡಿಸಿ ಆ ಊರಿಗೆ ಬೆಳಗಿಂದ ರಾತ್ರಿ ತನ ಏನೇನು ಸಾಮಾನು ಬೇಕಾಗ್ತಾವ ಅದರದೊಂದು ಯಾದಿ ಮಾಡೋದು. ಬೆಳಿಗ್ಗೆ ಎದ್ದು ಕೂಡಲೇ ದಂತ ಮಂಜನಾಗ ಆಕಳು ಹೊಡೆದು ಒಂದು ಮನ್ಯಾಗ ಬೂದಿ ಬರ್ತೈತಲ್ಲ, ಅದ್ರಾಗ ಪಟಕ ಉಪ್ಪು ಕುಡಿಸಿದ್ರೆ ಬೇಕಾದಂಗೆ ಆಗ್ತೈತಿ. ತ್ರಿಫಳದೊಳಗೆ ಸ್ವಲ್ಪ ಉಪ್ಪು ಕುಡಿಸಿದ್ರೆ ಅಂದ್ರೆ ದಂತ ಮಂಜನ ಆಗ್ತೈತಿ. ಬೇಡ, ಇದನ್ನ ಕುದಿಸಿ ಕೆಲವೊಂದು ರಸಾಯನಗಳನ್ನ ಹಾಕಿ ಪೇಸ್ಟ್ನು ಮಾಡಕ್ ಬರ್ತೈತಿ. ಇಡೀ ಊರಿಗೆ ಟೂತ್ ಪೇಸ್ಟ್ ಬೇಕಾಗ್ತೈತಿ. ಊರಾಗ ಬಂದು ಟೂತ್ ಪೇಸ್ಟ್ ಉತ್ಪಾದಕರಿಗೆ ಇಡೀ ಊರಿಗೆ ಚಾ ಪೌಡರ್ ಬೇಕು. ಚಾ ಪೌಡರ್ ಏನು ಊಟಿಗೆ ಹೋದ್ರೆ ಚಾ ಪೌಡರ್ ಬರ್ತೈತಿ ತಿಳ್ಕೊಂಡ್ರು, ಏನು ಆಸಾಮದಿಂದಾನೆ ಚಾ ಬರ್ತೈತಿ ಅಂತ ಹಿಂಗೆ ತಿಳ್ಕೊಂಡ್ರು. ಇಲ್ಲ, ನಮ್ಮ ಊರಾಗ ಏನೇನು ತಪ್ಪಲ್ದಾವು ಒಂದೇ ತಪ್ಪಲ, ಅವ್ರದಾದ್ರೆ ಒಂದೇ ತಪ್ಪಲ, ನಮ್ಮ ಆದ್ರೆ 4-6 ತಪ್ಪಲ ಸೇರಿಸಿದ್ರೆ ಚಾ ಬೇಕಾದಂಗೆ ಮಾಡ್ಕೊಂಡು ಕುಡಿದು ನೋಡ್ರಿ. ನಾ ಮಾಡ್ತೀನಿ 15 ವರ್ಷ ಚಹಾ ನಮ್ದ ಮಾಡಿ ನಾವು ಕುಡಿತೀವಿ. 20 ಪ್ರಕಾರ ಸ್ವಲ್ಪ ಹಾಕಿ ಚಹಾ ಮಾಡಿ ಕುಡಿಯಕ್ಕೆ ಬರ್ತೈತಿ. ನಾವ ಮಾಡ್ಬೇಕು, ನಾವ ತಗೋಬೇಕು. ನಮ್ಮ ಹತ್ರ ಏನಾಗ್ತೈತಲ್ಲ ಅವ್ರು ತಗೋಬೇಕು, ಅವ್ರು ಮಾಡಿದ್ದನ್ನ ನಾ ತಗೋಬೇಕು. ಈ 100 ಗ್ರಾಮಗಳನ್ನ ಹಿಂಗೊಂದು ಲಿಸ್ಟ್ ಮಾಡಕತ್ತಿ. ಈ ಗ್ರಾಮಗಳನ್ನ ನಮ್ಮ ರೈತರನ್ನ ಆತ್ಮನಿರ್ಭರರನ್ನಾಗಿ ಸ್ವಾವಲಂಬಿಗಳನ್ನಾಗಿ ಮಾಡೋದು. ಹೆಂಗ್ ಮಾಡೋದು?